ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ GPT ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಸಿಲೆಬಸ್ಸನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಿಲೆಬಸ್ ನಿಮಗೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಪತ್ರಿಕೆ 1 ಆಗಿರಬೇಕು ಅಥವಾ ಪತ್ರಿಕೆ 2 ಆಗಿರ್ಬೋದು. ನಿಮಗೆ ಎಲಿಜಿಬಿಲಿಟಿ ಬಂದು ಸೊ ಔಟ್ ಆಫ್ 100 ನೀವೇನು ಮಾಡಬೇಕಂದ್ರೆ ಯು ಮಸ್ಟ್ ಗೆಟ್ 35 ಮಾರ್ಕ್ಸ್ ಅಂದರೆ 35 ಅಂಕಗಳನ್ನು ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು. ಇನ್ ಕೇಸ್ ನೀವು 36 ಅಂಕ ತೊಗೊಂಡು ಪೇಪರ್ 2ನಲ್ಲಿ ಏನಾದರೂ ನೀವು 99 ತೊಗೊಂಡ್ರು ಕೂಡ ಯು ಆರ್ ಅನ್ಕ್ವಾಲಿಫೈಡ್. ಇದನ್ನು ನೆನಪಿಟ್ಕೊಳ್ಳಿ. ಯಾವುದೇ ಕೆಟಗರಿ ಆಗಿರ್ಬೋದು, GM ಆಗಿರ್ಬೋದು, ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಅಂಕಗಳು 35. ಸೊ ನಾವು ಬರೀಬೇಕಾದ್ರೆ 50% ಇತ್ತು, ಬಟ್ ಈಗ ಅದನ್ನು 35ಗೆ ಇಳಿಸಿದ್ದಾರೆ. ಸೊ 35% ಅಂಕಗಳನ್ನು ತೊಗೊಳ್ಳೇಬೇಕು. ಈ ಸಾರಿ ಏನು 15,000 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಈ 15,000 ಶಿಕ್ಷಕರ ನೇಮಕಾತಿಗೆ ಸಾಕಷ್ಟು ರೂಲ್ಸ್ಗಳು ಚೇಂಜ್ ಆಗಿದೆ. ಆ ರೂಲ್ಸ್ಗಳು ಏನೇನೆಲ್ಲ ಚೇಂಜ್ ಆಗಿದೆ, ಮಲ್ಟಿಪಲ್ ಚಾಯ್ಸ್ ಮಾತ್ರ ಇದೆ, ಡಿಸ್ಕ್ರಿಪ್ಟಿವ್ ಟೈಪ್ ಹೋಗಿದೆ. ಒಂದು ಸರಿ ಸಣ್ಣಗೆ ಅಂದರೆ ಸ್ವಲ್ಪ ಕ್ವಿಕ್ ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳೋದಾದರೆ, ಮೊದಲು ಮಲ್ಟಿಪಲ್ ಚಾಯ್ಸ್ ಇತ್ತು, ಜೊತೆಗೆ ಈ MCQನ ಇವಾಗ ಹೆಚ್ಚಿನ ಹೊತ್ತು ಕೊಟ್ಟಿದ್ದಾರೆ. ಜೊತೆಗೆ 4 ಆಯ್ಕೆ ಬದಲಿಗೆ 5 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 5 ಆಯ್ಕೆಗಳು ಅಂತ ಹೇಳಿದರೆ ಕೊನೆಯದು ಗೊತ್ತಿಲ್ಲ ಅಂತ ನೀವು ಹಾಕಬೇಕಾಗತ್ತೆ. ಇನ್ ಕೇಸ್ ನೀವು ಹಾಕಿಲ್ಲ ಅಂದರೆ ನಿಮಗೆ ಅರ್ಧ ಅಂದರೆ ಕಾಲು ಅಂಕನ ಕಳೀತಾರೆ, 0.25 ಮಾರ್ಕ್ಸನ್ನು ಕಳೀತಾರೆ. ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇದ್ದೀರಿ. ಏನಿಲ್ಲ, ನೀವು 4ರಲ್ಲಿ ಒಂದು ತಪ್ಪು ಹಾಕಿದರೂ ನಿಮ್ಗೇನು ಮಾರ್ಕ್ಸ್ ಕಳೆಯಲ್ಲ. 4ಕ್ಕೆ ಯಾವುದೂ ಹಾಕಲಿಲ್ಲ ಅಂತಂದಾಗ 5ನೇದನ್ನು ಕಂಪಲ್ಸರಿ ನೀವು ಹಾಕಬೇಕು. ಸರ್ ಟೈಮ್ ಆಗುತ್ತಲ್ರಿ, ಎಕ್ಸ್ಟ್ರಾ ನಿಮಗೆ 10 ಮಿನಿಟ್ಸ್ ಕೊಡ್ತಾರೆ. ಯಾವಾಗ ಎಲ್ಲಿವರೆಗೂ ನಿಮಗೆ ಎಕ್ಸಾಮ್ ಇದೆ ಅದಾದಮೇಲೆ 5 ನಿಮಿಷ ನೀವು ಮಾರ್ಕ್ ಮಾಡೋಕ್ಕೋಸ್ಕರ ಯಾವ ಬಿಟ್ಟಿದ್ದೀರಿ ಅವನ್ನ ಮಾರ್ಕ್ ಮಾಡೋಕ್ಕೆ ಅಂದರೆ 5ನೇ ಆಪ್ಷನನ್ನು ಕ್ಲಿಕ್ ಮಾಡಿ ಅಂದರೆ ಶೇಡ್ ಮಾಡೋಕ್ಕೆ ನಿಮಗೆ ಟೈಮ್ ಕೊಡ್ತಾರೆ. ಡೋಂಟ್ ವರಿ, ಅದೆಲ್ಲ ಇದೆ. ನೀವು ನೋಟಿಫಿಕೇಷನನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಮೇಲೆ ನೀವೇನು ಮಾಡ್ಬೋದು ಅಂದರೆ ಹೆಚ್ಚಿನ ಸಿದ್ಧತೆಯನ್ನು ಮಾಡ್ಕೊಳ್ಬೋದು. ಇನ್ನು ಮುಂದಿನ ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತೀನಿ. ವಯೋಮಿತಿ ಸಡಿಲಿಕೆ ಅದ್ರ ಬಗ್ಗೆ ಎಲ್ಲ ಇಲ್ದಿದ್ದನ್ನು ನಾನು ಕೇಳಿದರೆ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ನೋಡೋಣ, ಆಫ್ಟರ್ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಏನಾದರೂ ಅವರು ಅಲ್ಲಿ ಒಂದು ಲೈನ್ ಸೇರಿಸ್ತಾರೋ ಅಥವಾ ಅದು ಸಪ್ರೇಟ್ ನೋಟಿಫಿಕೇಷನ್ ಬಿಡ್ತಾರೋ ಅಥವಾ ಬಿಡೋದಿಲ್ವೋ, ಅದು ಖಂಡಿತ ನನಗೆ ಗೊತ್ತಿಲ್ಲ. ಈಗ ಇರುವಂಥ ಸಿಲೆಬಸ್ಸನ್ನು ಚರ್ಚೆ ಮಾಡ್ತಾ ಇದ್ದೀರಿ. GPT ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ ನೋಡಿ. ಜನರಲ್ ನಾಲೆಡ್ಜ್ ಇದೆ. ಸೊ ಜನರಲ್ ನಾಲೆಡ್ಜು ಜೊತೆಗೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಸೊ ಪ್ರಚಲಿತ ಘಟನೆಗಳಾದ ಅದನ್ನು ನಾವು ಜೊತೆಗೆ ಕನ್ನಡ, ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇದೆ. ಸೊ ಇದನ್ನು ನಾನು ಆಗಲೇ ಮೊದಲಿಂದಲೂ ಹೇಳ್ತಾ ಇದ್ದೀನಿ, 6ರಿಂದ 10ನೇ ತರಗತಿ ಪಠ್ಯಪುಸ್ತಕದ ಎಲ್ಲ ಗ್ರಾಮರ್ ಕಂಟೆಂಟನ್ನು ಓದಿದರೆ ಸಾಕು. ಸೊ ಸಾಕು ಅನ್ನೋದಕ್ಕಿಂತ ಸೊ ಪರವಾಗಿಲ್ಲ ಅನ್ನೋ ಒಂದು ಲೆವೆಲ್ಗೆ ನಾವು ಓದ್ತೀವಿ. ಸೊ ಇಲ್ಲಿ ನೀವು ಕನ್ನಡ ಸಿಲೆಬಸ್ಸನ್ನು ನೋಡೋದಾದರೆ ಮೇಯ್ನ್ ಇರೋದೇನಪ್ಪ ಅಂತಂದರೆ ವರ್ಣಮಾಲೆ, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು. ಸೊ ನೋಡ್ತಾ ಹೋಗಿ ಏನೇನೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿದ್ದಾರೆ ಅಂತ. ಸೊ ನಾಮಪದಗಳು ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಮತ್ತು ಕ್ರಿಯಾಪದ, ಅಕರ್ಮಕ, ಸಕರ್ಮಕ ಮತ್ತು ಜೊತೆಗೆ ಧಾತುಗಳು ಅದರಲ್ಲಿ. ಇನ್ನು ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಅಖ್ಯಾತ ಪ್ರತ್ಯಯಗಳು, ಕಾಲ ಪಲ್ಲಟ ಇತ್ಯಾದಿ. ಇನ್ನು ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳು ಮತ್ತು ಅದರ ಕಾರಕಾರ್ಥಗಳು, ಹಳೆಗನ್ನಡ ಜೊತೆಗೆ ಹೊಸಗನ್ನಡ. ಸಂಧಿಗಳು, ಅದರಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು, ಸಮಾಸಗಳು, ಕೃದಂತಗಳು ಮತ್ತು ತದ್ದಿದಾಂತಗಳು, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ ಮತ್ತು ನುಡಿಗಟ್ಟುಗಳು, ಗಾದೆಗಳು, ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ರಚನೆ ಮತ್ತು ವಾಕ್ಯದ ವಿಧಗಳು. ನೆಕ್ಸ್ಟ್ ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಗಳು, ನಾನಾರ್ಥಗಳು, ವಿರುದ್ಧಾರ್ಥಗಳು, ಪದಗಳ ಶುದ್ಧ ರೂಪ, ತತ್ಸಮ ತದ್ಭವ ಮತ್ತು ಅನ್ಯದೇಶೀಯ ಪದಗಳು, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಛಂದಸ್ಸು ಮತ್ತು ಅಲಂಕಾರಗಳು, ಹಳೆಗನ್ನಡದ ಸಾಹಿತ್ಯ ಅಂದರೆ ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು ಇತ್ಯಾದಿಗಳು. ಇವೆಲ್ಲ ಅದಕ್ಕೆ ಹೇಳಿದೆ, ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಕವಿ ಪರಿಚಯ ಕೊಟ್ಟಿರ್ತಾರೆ, ಗ್ರಾಮರ್ ಕೊಟ್ಟಿರ್ತಾರೆ, ಪದಗಳ ಅರ್ಥ ಕೊಟ್ಟಿರ್ತಾರೆ, ವ್ಯಾಕರಣ ಮಾಹಿತಿ ಕೊಟ್ಟಿರ್ತಾರೆ. ಸೊ ಅವೆಲ್ಲವೂ ಇಲ್ಲೇ ಬರುತ್ತೆ, ನೀವು ಅದನ್ನೆಲ್ಲ ಕಲೀಲೇಬೇಕು. ಇದು ಪತ್ರಿಕೆ 1ರಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದರೆ ಕೇವಲ ನನ್ನ ಸಬ್ಜೆಕ್ಟ್, ನನ್ನ ಸೋಷಿಯಲ್ಲು, ಸಬ್ಜೆಕ್ಟ್ ನನ್ನ ಮ್ಯಾಥ್ಸು, ನನ್ನ ಸಬ್ಜೆಕ್ಟ್ ಬಯೋಸೈನ್ಸು ಹಂಗೆ ಅಂದ್ಕೊಂಡು ಕೂಡಂಗಿಲ್ಲ. ಕಂಪಲ್ಸರಿ ಎಲ್ಲರಿಗೂ ಅದು ಬರಲೇಬೇಕು. ನೆಕ್ಸ್ಟು ಹೊಸಗನ್ನಡ ಸಾಹಿತ್ಯದಲ್ಲಿ ಕೂಡ ಸೇಮ್ ಕವಿ, ಕಾಲ, ಸ್ಥಳ, ಕಾವ್ಯ, ಪ್ರಶಸ್ತಿ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇದಷ್ಟೇ ಅಲ್ಲ, ಜನರಲ್ ಇಂಗ್ಲೀಷ್ ಕೂಡ ಇರುತ್ತೆ. ಏನಪ್ಪ ಜನರಲ್ ಇಂಗ್ಲೀಷ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚು, ವರ್ಬ್ಸ್ ಬಗ್ಗೆ ಇದೆ, ಆಮೇಲೆ ಓವೆಲ್ಸು, ಕಾನ್ಸನೆಂಟ್ಸು, ಜೊತೆಗೆ ಪಂಕ್ಚುಯೇಷನ್ಸು, ಫ್ರೇಸಲ್ ವರ್ಬ್ಸು, ಟ್ರಾನ್ಸ್ಫಾರ್ಮೇಷನ್ಸು, ಡಿಗ್ರಿ ಆಫ್ ಕಂಪ್ಯಾರಿಷನ್ನು, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸು, ಟೈಪ್ಸ್ ಆಫ್ ಸೆಂಟೆನ್ಸಸ್ಸು, ಅದರಲ್ಲಿ WH ಕ್ವಶನ್ನು, SR ನೋ ಟೈಪ್ ಕ್ವಶನ್ನು, ಆರ್ಡರ್ ಮಾಡೋದು, ರಿಕ್ವೆಸ್ಟು, ಹೌ ಆ್ಯಂಡ್ ವಾಟ್
ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಈ ರೀತಿ ಪ್ರಶ್ನೆಗಳು ನಿಮಗೆ ಸೆಂಟೆನ್ಸ್ ಮೇಲೆ ಬರ್ತವೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಬರುತ್ತೆ, ಇನ್ನು ಕ್ಲಾಸಸ್ ಬರುತ್ತೆ, ಹಾಗೆಯೇ ಕಾಂಪ್ರಿಹೆನ್ಷನ್ ಪೇಸಸ್ ಬರುತ್ತೆ, ಲೆಟರ್ ರೈಟಿಂಗ್ ಕೂಡ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫಾರ್ಮಲ್ ಲೆಟರ್ ಇರ್ಬೋದು, ಇನ್ಫಾರ್ಮಲ್ ಲೆಟರ್ ಇರ್ಬೋದು, ಅದರಲ್ಲಿ ಯಾವ ರೀತಿ ಸಂಬೋಧನೆ ಮತ್ತು ಯಾವ ರೀತಿಯಾಗಿ ಎಂಡ್ ಮಾಡ್ತೀವಿ ಮತ್ತು ಹೇಗೆ ರಿಕ್ವೆಸ್ಟ್ ಮಾಡಿ ಬರಿತೀವಿ ಮತ್ತು ಬಾಡಿ ಆಫ್ ದ ಲೆಟರು, ಅದರಲ್ಲಿ ನಿಮ್ಗೆ ಯಾವುದೇ ಥರದ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲ, ನಮಗೆ ಕೇವಲ MCQ ಇದೆ ಅಂದರೂ ಕೂಡ ಅಲ್ಲೂ ನಿಮಗೆ MCQನಲ್ಲಿ ಪ್ರಶ್ನೆಯನ್ನು ಅದ್ರ ಬಗ್ಗೆ ನಿಮಗೆ ಬೇಕಾಗಿರುವಂಥ ನಾಲೆಡ್ಜನ್ನು ಕಂಪಲ್ಸರಿ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪೊಲೀಸ್ಗೆ ನಿಮ್ಮ ಮನೆಯಲ್ಲಿ ಆಗಿರುವಂಥ ಕಳ್ಳತನದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಆ ಕಳ್ಳತನದ ಮಾಹಿತಿಯನ್ನು ಅಂದರೆ ನೀವು ಕೊಡೋಕ್ಕೆ ಹೋದಾಗ ಯಾವ ರೀತಿಯಾದ ಒಂದು ಅದಕ್ಕೆ ವಿಷಯವನ್ನು ಸಬ್ಜೆಕ್ಟನ್ನು ಬರಿತೀರಿ. ಓಕೆ, ಅಲ್ಲಿ ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ನೀವು ಹೇಗೆ ಬರಿಬೇಕು ಅನ್ನೋಂಥದ್ದು. ಅದನ್ನು ನೀವು ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಅಲ್ಲಿ ಯಾವುದು ಅಂತ ನಿಮ್ಗೆ, ಅಂದರೆ ನೀವು ಅಲ್ಲಿ ಇಂಗ್ಲೀಷಲ್ಲಿ ನೀವು ಎಷ್ಟು ನಿಮ್ಮ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನಲ್ಲಿ ಚೆಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ನೋಡೋದಾದರೆ ಮನೋವಿಜ್ಞಾನದ ಅರ್ಥ, ವ್ಯಾಪ್ತಿ, ಇನ್ನು ಮನೋವಿಜ್ಞಾನದ ಒಂದು ಅರ್ಥ, ವ್ಯಾಪ್ತಿ, ಅದರ ಅವಶ್ಯಕತೆ, ಅದರ ವಿಧಾನಗಳು, ಅವಲೋಕನ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಪ್ರಯೋಗಾತ್ಮಕ ವಿಧಾನ. ಇಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಇದನ್ನೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದರ ಒಂದು ಅನ್ವಯದ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಒಂದು ಮೆಥಡಿಂದ ವಿದ್ಯಾರ್ಥಿಯ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಸೊ ಆಪ್ಷನ್ಸ್ ಕೊಡ್ತಾರೆ, ಅಂದರೆ ನಿಮಗೆ ಯಾವ ಮೆಥಡ್ ಸೂಟಬಲ್ಲು ಮತ್ತು ಇದು ಯಾವ ಒಂದು ಪ್ರಾಬ್ಲಮ್ಗೆ ಯಾವ ಮೆಥಡ್ ಸೂಟಬಲ್ ಆಗುತ್ತೆ ಅವನ್ನ ನಾವು ನೋಡಬೇಕಾಗತ್ತೆ. ಇನ್ನು ಬೆಳವಣಿಗೆ ಮತ್ತು ವಿಕಾಸ ಪರಿಕಲ್ಪನೆ, ಬೆಳವಣಿಗೆ ವಿಕಾಸದ ನಡುವಿನ ವ್ಯತ್ಯಾಸ, ವಿಕಾಸದ ತತ್ವಗಳು, ಮಾನವನ ವಿಕಾಸದ ಹಂತಗಳು, ಬಾಲ್ಯಾವಸ್ಥೆ, ಅದರಲ್ಲಿ ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಅದರ ಅರ್ಥ, ಲಕ್ಷಣ, ಮಹತ್ವ ಮತ್ತು ವಿವಿಧ ಆಯಾಮಗಳು, ಶಾರೀರಿಕ ಆಯಾಮ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ನೈತಿಕ, ಬಾಲ್ಯಾವಸ್ಥೆಯ ಒಂದು ಶಿಕ್ಷಣ, ಕಿಶೋರಾವಸ್ಥೆ, ಅದರ ಅರ್ಥ, ಲಕ್ಷಣ ಮತ್ತು ವಿವಿಧ ಆಯಾಮಗಳು, ಜೊತೆಗೆ ವಿಕಾಸದ ಸಂಬಂಧಗಳಿಗೆ ಇರ್ತಕ್ಕಂಥ ಒಂದು ಕಾರ್ಯಗಳು, ಸಮಸ್ಯೆಗಳು, ಅಗತ್ಯತೆಗಳು ಮತ್ತು ಕಿಶೋರಾವಸ್ಥೆಯ ಶಿಕ್ಷಣ, ವೈಯಕ್ತಿಕ ಭಿನ್ನತೆಗಳು, ಅರ್ಥ, ಕಾರಣಗಳು. ಇಲ್ಲಿ ನೀವು ಅನುವಂಶೀಯತೆ ಮತ್ತು ಪರಿಸರ, ಈ ಭಾಳ ಇಂಪಾರ್ಟೆಂಟಾಗಿ ನೀವು ನೆನಪಿಟ್ಕೊಳ್ಳಿ. ಈ ಈ ಒಂದು ಸೈಕಾಲಜಿಗೆ ಏನು ಓದಬೇಕು, ಭಾಳ ಜನ ಅಂದ್ಕೊತಾರೆ ಸರ್ ನಾವು ಯಾವ ಬುಕ್ ಓದಿದ್ರು ನಮಗೆ ಪರ್ಫೆಕ್ಟ್ ಇರೋದಿಲ್ಲ ಅಂತ. ಖಂಡಿತ ಹಾಗೆ ಅಂದ್ಕೋಬೇಡಿ. ನೀವು ಒಂದು 5-6 ಬುಕ್ ಇಟ್ಕೊಂಡು ನನ್ನಲ್ಲಿ ಯಾವುದು ಓದಲಿ ಅಂತ ಚಿಂತೆ ಮಾಡೋ ಬದಲಿಗೆ, ಇಲ್ಲ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ದಾರೆ ನಾವು ಇದನ್ನು ಓದೋಣ ಅನ್ನೋದು ಬದಲಿಗೆ, ನಿಮ್ಮ ಹತ್ರ ಯಾವ ಬುಕ್ ಇದೆಯೋ ಅದನ್ನು ಫಸ್ಟು ಓದಿ. ಓಕೆ, ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೊಂಡು ಓದಬೇಕು, ಅದೇ ಇಂಪಾರ್ಟೆಂಟ್. ನೀವು DSC-RTC ಓದ್ತಿರೋ, ಡಿಪ್ಲೊಮೊ, ಇನ್ನು ಡಿ ಎಡ್ಡಿಂದ ಇತ್ತಲ್ಲ ಅದು, ಅಥವಾ BEd ಇತ್ತಲ್ಲ ವಾಮದೇವಪ್ಪ, ಕೊಂಗವಾಡ, ಇನ್ನು ಸಾಕಷ್ಟು ಆಥರ್ಗಳಿದೆ. ನೀವು KM ಸುರೇಶ್ ಅವ್ರದ್ದು ಓದ್ತೀರಾ, ಇಲ್ಲ ಸರ್ ನಾವು ಯಾವುದೋ ಒಂದು ಕೋಚಿಂಗ್ ಸೆಂಟ್ರದೊಂದು ನೋಟ್ಸ್ ಐತೆ ಅದನ್ನು ಓದ್ತೀವಿ. ಇಟ್ಸ್ ಓಕೆ, ಯಾವುದಾದ್ರೂ ಓದಿ, ಬಟ್ ಪರ್ಫೆಕ್ಟಾಗಿ ಓದಿ ಅಷ್ಟೆ. ಪರ್ಫೆಕ್ಟಾಗಿ ಅಂದ್ರೇನು, ಓದಿದ ಮೇಲೆ ಆ ಪಾಠ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಹೇಳಿದೆ ವೈಯಕ್ತಿಕ ಭಿನ್ನತೆಗಳು ಅಂತ ಒಂದು ಪಾಠ ಇದೆ, ಅದನ್ನು ಓದಿರ್ತೀರ ನೀವೀಗ. ಅದ್ರ ಮೇಲೆ ಯಾವ ಕ್ವಶನ್ಸ್ ಬಂದಿದೆ, ಒಂದು ಕ್ವಶನ್ ಪೇಪರ್ ತಿರುವಾಗಿ ನೋಡಿ, ಆವಾಗ ನಿಮಗೆ ಅದ್ರ ಉತ್ತರ ಹೇಳಕ್ಕೆ ಬರುತ್ತಾ, ಸೊ ದೆನ್ ಗುಡ್, ಇಲ್ಲ ಅಂದರೆ ಬ್ಯಾಡ್ ಅಷ್ಟೆ. ಇನ್ನು ಬುದ್ಧಿಶಕ್ತಿ, ಅದರ ಅರ್ಥ, ಸೂಚ್ಯಂಕ, ಪರಿಕಲ್ಪನೆ, ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರ್ತವೆ. ಬುದ್ಧಿಶಕ್ತಿಯ ಮಾವ ಬೈ ದೈವ, ನಿಮಗೆ ಅದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಅನೇಕ ವಿಡಿಯೋ ಕ್ಲಾಸ್ಗಳಿದೆ. ಇನ್ ಕೇಸ್ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ, ಮನೇಲಿ ಏನಾದರೂ ಫ್ರೀ ಇದ್ದರೆ, ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರೆ, ಒಂದು 0.5% ಅಥವಾ ಒಂದು 0.5%, 50% ನಿಮಗೆ ತಲೆಗೆ ಹೋಗುತ್ತೆ. ಆ ವಿಡಿಯೋನ ಸ್ಟಾರ್ಟ್ ಮಾಡಿ, ನೀವು ಕೇಳ್ಕೊತ ನಿಮ್ಮ ಕೆಲಸಗಳನ್ನು ಮಾಡಿ. ಕೆಲಸ ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ಗಮನ ಆ ಕಡೆನೂ ಇರುತ್ತೆ. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ ರೀತಿ ಮಾಡ್ಬೋದು. ಪ್ರತಿಭಾನ್ವಿತ ಮಕ್ಕಳು, ಅರ್ಥ, ಗುಣಲಕ್ಷಣಗಳು, ಹಿಂದುಳಿದ ಮಕ್ಕಳ ಅರ್ಥ ಮತ್ತು ಗುಣಲಕ್ಷಣಗಳು, ಶಿಕ್ಷಣ, ಅದರಲ್ಲಿ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ, ಅರ್ಥ ಮತ್ತು ಗುಣಲಕ್ಷಣವು, ಭಾವನಾತ್ಮಕ ಬುದ್ಧಿಶಕ್ತಿ, ಅದರ ಆಯಾಮಗಳು, ಅದರಲ್ಲಿ ಎಸ್ಪೆಷಲಿ ಡೇನಿಯಲ್ ಗೋಲ್ಮನ್ ಅವ್ರದ್ದು. ಕಲಿಕೆ ಅಂದರೆ ಏನು, ಅದರ ಅರ್ಥ, ಗುಣಲಕ್ಷಣಗಳು, ಕಲಿಕೆ ಮೇಲೆ ಪ್ರಭಾವ ಬೀರುವ ಒಂದು ಅಂಶಗಳು, ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಈ ಚಾಪ್ಟರ್ನ ಕವರ್ ಮಾಡ್ತಾನೆ. ಅದರಲ್ಲಿ ಸ್ಮೃತಿ, ಅರ್ಥ, ಪ್ರಾಮುಖ್ಯತೆ ಇತ್ಯಾದಿಗಳು. ಇನ್ನು ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಕಲಿಕೆಯ ವರ್ಗಾವಣೆಯ ಪ್ರಕಾರಗಳು, ಅರ್ಥ, ಸಿದ್ಧಾಂತಗಳು, ಕಲಿಕೆಯ ಶೈಲಿಗಳು, ಕಲಿಕೆಯ ವಲಯಗಳು, ಜ್ಞಾನಾತ್ಮಕ, ಭಾವನಾತ್ಮಕ, ಮನೋಚಾಲಕ ವಲಯಗಳು, 21ನೇ ಶತಮಾನದ ಕಲಿಕೆಯ ಕೌಶಲ್ಯಗಳ ಸಂವಹನ, ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲ ಚಿಂತನೆ ಮತ್ತು ಸಹಯೋಗ ಕೌಶಲ್ಯಗಳು. ನೋಡಿ, ಇದ್ರ 21ನೇ ಶತಮಾನದ ಅಂತ ಕೊಟ್ಟಿದ್ದಾರೆ, ಇದು ಹೊಸ ಅಪ್ಡೇಟೆಡ್ ಅಂತ. ಓಕೆ, ಇವನು ನಿಮಗೆ ಇದ್ರ ಬಗ್ಗೆ ಸಪ್ರೇಟಾಗಿ ನೀವು ಅಲ್ಲಿ ಇರುವಂಥ ಸಿಲೆಬಸ್ ಜೊತೆ ಕವರ್ ಮಾಡ್ಕೊಂಡು ಓದಬೇಕಾಗುತ್ತೆ. ಕಲಿಕೆಯ ಸಿದ್ಧಾಂತಗಳು, ಪ್ರಯತ್ನ ಮತ್ತು ದೋಷ ಕಲಿಕೆ,
ಶಾಸ್ತ್ರೀಯ ಸೋಪಾನ ಅನುಬಂಧ ಕಲಿಕೆ, ಕ್ರಿಯಾಜನ್ಯ ಅನುಬಂಧ. ನಿಮ್ಮ ಅದು ಪ್ರಯತ್ನ ಮತ್ತು ದೋಷ ಅಂದ ತಕ್ಷಣ ಥಾರ್ಂಡೈಕ್ ನೆನಪಾಗಬೇಕು, ಬೆಕ್ಕು ನೆನಪಾಗಬೇಕು, ಎಷ್ಟು ಪ್ರಯತ್ನಗಳಲ್ಲಿ ಅದು ಗೆಲ್ತು, ಫೈನಲಿ ಏನಾಯಿತು. ಆ ಪ್ರಯತ್ನ ಮಾಡಬೇಕಾದ್ರೆ ಮಗುಗೆ ಹಸಿವಿರಬೇಕು, ಅಂದರೆ ಜ್ಞಾನದ ಹಸಿವಿರಬೇಕು. ಪ್ರೇರಣೆ ಅಂದ್ರೇನು, ಅದನ್ನು ಯಾವ ರೀತಿ ನಾವು ಬಾಂಡಿಂಗ್ ಮಾಡಿದ್ವಿ, ಅವನ್ನೆಲ್ಲ ನೀವೇನು ಮಾಡಬೇಕು, ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇನ್ನು ಒಳನೋಟ ಅಂತ ಹೇಳಿದ ತಕ್ಷಣ ಚಿಂಪಾಜಿ ನೆನಪಾಗಬೇಕು. ಅದು ಹೆಂಗೆ ನೀವು ಕಟ್ಟಿಗೆ 2 ಜೋಡಿಸಿ ಬಾಳೆಹಣ್ಣು ತೊಗೊಂತು, ಟೇಬಲ್ ಹಾಕ್ಕೊಂಡು ಅದ್ರ ಮೇಲೆ ಹತ್ತಿ ತೊಗೊಳ್ತು, ಇದು ಹೆಂಗೆ ಥಿಂಕ್ ಮಾಡ್ತು, ಇಡೀ ವ್ಯವಸ್ಥೆಯನ್ನು ಅದು ಅಂದರೆ ಇಡೀ ಪರಿಸರವನ್ನು ಗ್ರಾಸ್ಪಿಂಗ್ ಮಾಡ್ತು, ಅದ್ರ ಮೂಲಕ ತಾನು ಏನು ಮಾಡ್ತು, ಕಲಿಕೆಯಲ್ಲಿ ತೊಡಕೊಳ್ತು. ಈಗ ಸಾಮಾಜಿಕ ಕಲಿಕೆ ಅಂದ್ರೇನು, ಅದರ ಸಿದ್ಧಾಂತ ಇದ್ರು. ಕ್ರಿಯಾಜನ್ಯ ಅಂದ ತಕ್ಷಣ ನೀವು ಪಾವ್ಲೋವ್ ಅವರ ಒಂದು ಪಾರಿವಾಳ ನೆನ್ಪಿಟ್ಕೋಬೇಕು. ಈ ರೀತಿ ನೀವೇನು ಮಾಡಬೇಕು ಅಂದರೆ ಆ ಒಂದು ಕಲಿಕೆಯ ಬಗ್ಗೆ ಸಾಕಷ್ಟು ಡೀಪ್ ನಾಲೆಡ್ಜನ್ನು ಹೊಂದಿರಬೇಕು. ಇನ್ನು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅದರ ಸಿದ್ಧಾಂತಗಳು, ಸಿಗ್ಮಂಡ್ ಫ್ರಾಯ್ಡು ಏನು ಹೇಳ್ತಾರೆ, ಅದರ ಪರೀಕ್ಷೆಗಳು ಯಾವ್ಯಾವ ಬರುತ್ತೆ. ಇನ್ನು ಜ್ಞಾನಾತ್ಮಕ ಪಿಯಾಜೆ, ವೈಗೋಟ್ಸ್ಕಿ ಮತ್ತು ಬ್ರೂನರ್ ಅವರ ಬಗ್ಗೆ. ಮಾನಸಿಕ ಆರೋಗ್ಯ, ಅದರಲ್ಲಿ ಅರ್ಥ, ಪ್ರಾಮುಖ್ಯತೆ, ಮಾನಸಿಕ ಆರೋಗ್ಯ. ಇಲ್ಲಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಅಲ್ಲಿ ಮಾನಸಿಕ ಆರೋಗ್ಯ ಅಂತಂದರೆ ಇಲ್ಲಿ ವ್ಯಾಲ್ಯೂ ಎಜುಕೇಷನಲ್ಲಿ ಕೂಡ ಇದು ಬರುತ್ತೆ. ವ್ಯಾಲ್ಯೂ ಎಜುಕೇಷನಲ್ಲಿ ದೈಹಿಕ ಮತ್ತು ಆರೋಗ್ಯ ಜೊತೆಗೆ ಮಾನಸಿಕ ಶಿಕ್ಷಣ ಜೊತೆಗೆ ಹ್ಯೂಮನ್ ವ್ಯಾಲ್ಯೂಸನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ನೀವು ಏನಾದರೂ 6, 7, 8, 9, 10 ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿದ್ರೆ ಹೊಸ ಅಪ್ಡೇಟೆಡ್ ಬರೀ ಅವೇ ಕೊಟ್ಟಿದ್ದಾರೆ. ನಾವು ಹೇಗೆ ಮತ್ತೊಬ್ಬರಿಗೆ ಗೌರವ ಕೊಡಬೇಕು, ಹೇಗೆ ಕಾಳಜಿ ಮಾಡಬೇಕು, ಹೇಗೆ ಹ್ಯೂಮ್ಯಾನಿಟಿ ಅಂದರೆ ಏನು, ಇವನ್ನೆಲ್ಲ ಜಾಸ್ತಿ ಇವಾಗ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿದೆ. ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟು ನಿಮಗೆ ರಕ್ಷಣಾ ತಂತ್ರಗಳು, ಹೊಂದಾಣಿಕೆಗಳು ಇವೆಲ್ಲವೂ ಕೂಡ ಬರ್ತಾವೆ. ಹೌದಾ, ನಾವು ಏನಾದರೂ ಇವನ್ನೆಲ್ಲ ಭಾಳಷ್ಟು ನನ್ನ ತರಗತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಕರೆಕ್ಟಾಗಿ ಒಂದು 1 ಅವರ್ ಓದಿದರೆ ಸಾಕು. ಒಂದು ದಿನಕ್ಕೆ 1 ಅವರ್ ನೀವು ಸೈಕಾಲಜಿಯನ್ನು ಓದಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ಕ್ಲಿಕ್ ಆಗುತ್ತೆ. ಓಕೆ, ಬಟ್ ಕಳೆದಷ್ಟು ಬಾರಿ ಈ ವರ್ಷ ಜಾಸ್ತಿ ಮಾರ್ಕ್ಸನ್ನು ಅವರು ತೊಗೊಂಡಿಲ್ಲ, ಕಡಿಮೆ ಮಾಡಿದ್ದಾರೆ. ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಸೈಕಾಲಜಿ ನೀವು ಓದ್ಬೋದು. ತುಂಬ ಜನ ಇಂಗ್ಲೀಷ್ ಬೇಕು ಅಂತೀರಿ, ಇಂಗ್ಲೀಷ್ ಕೂಡ ಇದೆ. ನಮ್ಮ TM ಲರ್ನಿಂಗ್ ಸೆಂಟರ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಹಾಕಿದ್ದೀನಿ. ಇಷ್ಟು ದಿನ ಜಾಸ್ತಿ ಅಪ್ಡೇಟ್ ಮಾಡ್ತಿರಲಿಲ್ಲ, ಅವಶ್ಯಕತೆ ಇದೆಯಲ್ಲ ಸಿಲೆಬಸ್ಸು, ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಗೋ ಟು ಟೆಲಿಗ್ರಾಮ್ ಆರ್ ಎನಿ ವಾಟ್ಸಪ್ ಗ್ರೂಪ್. ನಿಮ್ಮ ಫ್ರೆಂಡ್ಸ್ ಏನಾದ್ರು ಶೇರ್ ಮಾಡಿದರೆ ಅಲ್ಲಿರುತ್ತೆ, ಡೌನ್ಲೋಡ್ ಮಾಡಿ ಒಂದು ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ. ಯಾವಾಗಲೂ ಮೊಬೈಲ್ ನೋಡಬೇಡಿ, ಪ್ರಿಂಟೌಟ್ ತೆಗೆದು ಅದನ್ನು ಬಾಜುಕಿಟ್ಟು ರೈಟ್ ಮಾರ್ಕ್ ಹಾಕ್ಕೊತ ಹೋಗಿ. ಓಕೆ, ಓದಿದ್ದೀರಾ ಅಂಡರ್ಲೈನ್ ಮಾಡಿ, ಓದ್ತಾ ಇದ್ದೀರಾ ಅಂಡರ್ಲೈನ್ ಮಾಡಿ. ಪರ್ಫೆಕ್ಟ್ ಆದ್ರೆ ಆ ಒಂದು ಹೆಡ್ಡಿಂಗಿಗೆ ರೈಟ್ ಮಾರ್ಕ್ ಹಾಕಿ. ಅಂದರೆ ಹಿಂಗೆ ನೀವು ಓದಿದ್ದೀರಿ ಅಂತ ಹೇಳ್ಬಿಟ್ಟು ಈ ಥರ, ಸರ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಎಲ್ಲ ಕ್ವಶನ್ಸ್ ಓದಿದ್ದೀನಿ, ಪಾಸಿಟಿವ್ ಟ್ರಾನ್ಸ್ಫರ್, ನೆಗೆಟಿವ್ ಟ್ರಾನ್ಸ್ಫರ್, ಝೀರೋ ಅಂದರೆ ನ್ಯೂಟ್ರಲ್ ಏನೂ ಇಲ್ಲ ಸರ್, ಆ ಥರ ನೀವೇನು ಮಾಡಬೇಕು, ಓದಿದ ತಕ್ಷಣವೇ ನೀವು ಅದನ್ನೇನು ಮಾಡಬೇಕು, ಪರ್ಫೆಕ್ಟಾಗಿ ಅಂಡರ್ಲೈನ್ ಮಾಡಿರ್ತೀರಲ್ಲ ಅದನ್ನು ರೈಟ್ ಹಾಕೋಬೇಕು. ಮತ್ತು ನೀವು ಇದನ್ನು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಏನೇ ಪ್ರಶ್ನೆ ಬಂದರೂ ಕೂಡ ಆನ್ಸರನ್ನು ಮಾಡೋಂಗಿರಬೇಕು. ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಲೇ ಕೂಡ ಕ್ವಶನ್ಸ್ ಬರ್ತವೆ. ಅದರಲ್ಲಿ ನೀವು ಯಾವ ರೀತಿ ಆನ್ಸರ್ಸನ್ನು ಮಾಡಬೇಕು ನೋಡೋಣ. ಕಂಪ್ಯೂಟ್ರಲ್ಲಿ ಬೇಸಿಕಲಿ ನಿಮಗೆ ಈಗೆಲ್ಲ ಆನ್ಲೈನಲ್ಲಿ ಇರೋದ್ರಿಂದ ಮಕ್ಕಳಿಗೆ ನಿರಂತರ ಹಾಜರಾತಿ ಇದೆ, ಅದು AI ಬೇಸಿಸ್ಸು. ಶಿಕ್ಷಕರಿಗೆ ಕರ್ತವ್ಯ ಅಂತ ಆ್ಯಪ್ ಇದೆ, ಅದು ಕೂಡ AI ಬೇಸಿಸ್ಸು. ನಿಮಗಿದು ಗೊತ್ತಿರಬೇಕು. ಯಾಕೆ ಅಂತಂದರೆ ಈಗ ಪ್ರೆಸೆಂಟ್ ವರ್ಕ್ ಮಾಡೋದು ಹೆಂಗಿದೆ, ಮೊದಲೆಲ್ಲ ನಾವು ಹೇಳ್ತಾ ಇದ್ವಿ ಜಾಬ್ ಅಂತ ಹೇಳ್ತಾ ಇದ್ವಿ. ಈಗ ನೀವೆಲ್ಲ ಹೇಳ್ತಿರಲ್ಲ, ಯಾರೆಲ್ಲ ಟೀಚರ್ ಆಸ್ಪಿರೆಂಟ್ಸ್ ಇದ್ದಾರೆ, ನಮಗೆ ಜಾಬ್ ಬೇಕು ಅಂತ. ಬಟ್ ಈಗ ಈ ಜಾಬ್ ಇದ್ದವ್ರು ಏನು ಮಾಡ್ತಿದ್ದಾರೆ ಅಂದರೆ, ಸ್ವಲ್ಪ ವರ್ಷಗಳ ಸರ್ವಿಸ್ ಆದಮೇಲೆ ಅಯ್ಯೋ ಎಷ್ಟು ಕಷ್ಟ, ಹೋಗೋದಕ್ಕೆ ದೂರ, ಹತ್ರ ಕಷ್ಟ, ಕೆಲಸದ ಒತ್ತಡ, ಆ ಕೆಲಸ ಈ ಕೆಲಸ, ಪಠ್ಯೇತರ ಕೆಲಸ ಹೀಗಾಗ್ತಾಯಿದೆ. ಅದು ಆ್ಯಕ್ಚುಲಿ ನೀವು ಕೆಲಸ ಇದ್ದರೂ ಒತ್ತಡ ಆಗುತ್ತೆ, ಕೆಲಸ ಇಲ್ಲ ಅಂದರೂ ಇನ್ನೊಂದು ಥರ ಒತ್ತಡ ಆಗುತ್ತೆ. ವಿ ಹ್ಯಾವ್ ಟು ಅಡ್ಜಸ್ಟ್ ಫಾರ್ ದ್ಯಾಟ್. ಬಟ್ ಇಲ್ಲಿ AI ಏನು ಕೆಲಸ ಮಾಡುತ್ತೆ, ಟ್ರಾಫಿಕ್ ಸಿಗ್ನಲಲ್ಲಿ ಕೂಡ AI ಬಂದಿದೆ. ಕ್ಯಾಮ್ರಾ ಏನು ಮಾಡುತ್ತೆ, ಟಕ್ ಅಂತ ಕ್ಯಾಚ್ ಮಾಡಿ ನಿಮ್ಮ ಮೊಬೈಲಿಗೆ ವಾಟ್ಸಪ್ ಮಾಡಿ ದಂಡ ಕೊಟ್ಬಿಡುತ್ತೆ. ನೋಡಿ, ಎಲ್ಲಿ ರೋಡಲ್ಲಿ ಹೋದರೂ AI, ಸ್ಕೂಲಿಗೆ ಹೋದರೂ AI, ಮಕ್ಳಿಗೂ AI, ಎಲ್ಲ ಕಡೆ AI ಬಂದಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಬೇಕು. ಇನ್ನು ಕಂಪ್ಯೂಟ್ರಲ್ಲಿ ಸ್ಯಾಟ್ಸನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಇನ್ನು ಮಿಡ್ ಡೇ ಮೀಲ್ಸ್ ಅದಕ್ಕೂ ಮತ್ತು ಈ ಒಂದು AI ನಿರಂತರ ಹಾಜರಾತಿಗೂ ಕೂಡ ಲಿಂಕ್ ಆಗುತ್ತೆ. ಆ್ಯಂಡ್ ದೆನ್ ಶಿಕ್ಷಕರು ಕೂಡ ಸ್ಯಾಟ್ಸ್ ಅಂದರೆ ನಾವು ನಿರಂತರ ಹಾಜರಾತಿಯನ್ನು ಹಾಕ್ತೀವಿ, ಅಂದರೆ KJDನ ಬಳಸಿ ಮಕ್ಕಳ ಒಂದು ಹಾಜರಿಯನ್ನು ಹಾಕ್ತೀವಿ 2 ಸರಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ. ಶಿಕ್ಷಕರು ಅವರ ಹಾಜರಿಯನ್ನು ಕೂಡ ಹಾಕ್ಕೊತಾರೆ, ಬೆಳಗ್ಗೆ ಚೆಕ್-ಇನ್, ಮಧ್ಯಾಹ್ನ ಸಂಜೆ ಚೆಕ್ಔಟು. ಇವೆಲ್ಲವೂ ಕೂಡ ಕಂಪ್ಯೂಟ್ರಲ್ಲೇ ಆಗುತ್ತೆ. ಮಕ್ಕಳ UDIS ಮಾಹಿತಿ ಕೇಂದ್ರ ಸರ್ಕಾರಕ್ಕೆ, ಸ್ಯಾಟ್ಸ್ ಮಾಹಿತಿ ರಾಜ್ಯ ಸರ್ಕಾರಕ್ಕೆ. ಇದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳು LBA ಲಾಗಿನ್ ಕೊಟ್ಟಿರ್ತಾರೆ, ಅದರಲ್ಲಿ ಪಾಠ ಆದ ತಕ್ಷಣ ಅದರ ಯೂನಿಟ್ ಟೆಸ್ಟು ಅವು ಇವು ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ.
ಇವೆಲ್ಲವೂ ಬೇಕಂದರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಬೇಕಾಗುತ್ತೆ. ಯಾಕೆಂದರೆ ಒಬ್ಬರು ಕೇಳಿದರು, ಸರ್ ಟೀಚರ್ಸಿಗೆಲ್ಲ ಕಂಪ್ಯೂಟರ್ ಏನಕ್ಕೆ ಬೇಕಾಗಿತ್ತು ರೀ, ಎದಕ್ಕೆ ಕೇಳಿದಿರಿ ಅಂತ. ಅದಕ್ಕೆ ಈಗ ಹೇಳಿದೆ ಅಷ್ಟೇ. ಸೊ ಇಂಟ್ರೊಡಕ್ಷನ್ ಟು ದ ಕಂಪ್ಯೂಟರ್, ಅದು ಹೇಗೆ ಬಂತು, ಏನು ಎತ್ತ, ಮೆಮೊರಿ ಕಾರ್ಡ್ ಅಂದ್ರೇನು ಅವೆಲ್ಲ ಕೇಳ್ತಾರೆ, ಸಾಫ್ಟ್ವೇರ್ ಬಗ್ಗೆ, ಹಾರ್ಡ್ವೇರ್ ಬಗ್ಗೆ. ಇಂಟ್ರೊಡಕ್ಷನ್ ಟು ದ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಿಮಗೆ ಯಾವ್ಯಾವ ಟೈಪ್ ಆಪರೇಟಿಂಗ್ ಸಿಸ್ಟಮ್ ಬರ್ತವೆ, ಏನು ವಿಂಡೋಸ್ ಅಂದ್ರೇನು, ವಿಂಡೋಸ್ ಟೈಪ್ ಅಂದ್ರೇನು, ಕಂಟ್ರೋಲ್ ಪ್ಯಾನಲ್ ಅಂದ್ರೇನು, ಆ ಸರ್ವರ್ ಅಂದ್ರೇನು, ಮದರ್ ಬೋರ್ಡ್ ಅಂದ್ರೇನು, ಟೂಲ್ ಬಾರ್ ಅಂದ್ರೇನು, ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ, ಅದರಲ್ಲಿ ಯಾವ್ಯಾವುದನ್ನು ನಾವು ಬಳಸ್ತೀವಿ. ಈಗ ನಮ್ಗೆ ಗೊತ್ತಿರೋದೇನೋ MS ಕ್ವಶನ್ ಪೇಪರ್ ಟೈಪ್ ಮಾಡೋಕ್ಕೆ MS ವರ್ಡ್, ಅದರಲ್ಲಿ ಕಾಪಿ ಪೇಸ್ಟು ಎಲ್ಲ ಮಾಡ್ತೀವಿ, ದೊಡ್ಡದು ಬೋಲ್ಡ್ ಮಾಡೋದು, ಸೈಜು ಬಾರ್ಡರ್ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತೀವಿ. ಅದೇ ಥರ ಇನ್ನೇನಿದೆ, ಸ್ಪ್ರೆಡ್ಶೀಟ್ ಅಂತ ಬರುತ್ತೆ, ನಮಗೆಲ್ಲ ಮಾಹಿತಿ ಕೇಳೋದು ಸ್ಪ್ರೆಡ್ಶೀಟ್ ತುಂಬ ಕಳಿಸ್ರಿ ಅಂತ. ಸೊ ಪವರ್ ಪಾಯಿಂಟ್ ಅಂದ್ರೇನು, ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಡಿಸೈನಾಗಿ ನಾವೇನಾದರೂ ಸ್ಲೈಡ್ಸ್ ತೋರಿಸ್ತೀವಲ್ಲ, ಈಗ ತೋರಿಸ್ತಾರಲ್ಲ ಧಾರಾವಾಹಿಗಳಲ್ಲಿ, ಅವರು ಡುಯ್ ಅಂತ ಬರೋದು, ಸೌಂಡ್ ಹಾಕೋದು, ಆ ಥರ ಮಾಡೋದು. ಪವರ್ ಪಾಯಿಂಟ್ ಅಂದ್ರೇನು, ಎಕ್ಸೆಲ್ ಅಂದ್ರೇನು, ಸೊ ಪೇಂಟ್ ಮಾಡೋದು ಹೆಂಗೆ, ಇತ್ಯಾದಿಗಳನ್ನು ಅಲ್ಲಿ ನಾವು ನೋಡ್ತೀವಿ. ಇದ್ರ ಜೊತೆಗೆ ಗೂಗಲ್ ಕ್ಲಾಸ್ ರೂಮು, ಗೂಗಲ್ ಫಾರಮು, ಗೂಗಲ್ ಡ್ರೈವು, ಡಿಜಿಟಲ್ ಕ್ಲಾಸ್ ರೂಮ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇಂಟರ್ನೆಟ್ ಅಪ್ಲಿಕೇಶನ್ಸ್ಗಳು ಕೂಡ ಇದ್ದಾವೆ, ಅದರ URL ಅಂದ್ರೇನು, WWW ಅಂದ್ರೇನು, ಅಲ್ಲಿ ಮೇಲ್ ಅಂದ್ರೇನು, ಇವೆಲ್ಲವನ್ನು ಕೂಡ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದು ಮತ್ತು ನುಡಿ ಸಾಫ್ಟ್ವೇರ್, ಕನ್ನಡ ಮಾಡಲಿಕ್ಕೆ ಅದನ್ನು ನಾವು ಯಾವ ರೀತಿ ಬಳಸ್ತೀವಿ, ಅದರಲ್ಲಿ ನುಡಿಯಲ್ಲಿ ಏನೇನೆಲ್ಲ ಇದೆ, ಬರಹ ಅಂದ್ರೇನು, ಇವೆಲ್ಲ ಬರುತ್ತೆ. ನಾನು ಆಗಲೇ ಹೇಳಿದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಸೈಬರ್ ಸೆಕ್ಯುರಿಟಿ ಇವೆಲ್ಲವನ್ನು ಕೂಡ ನಿಮಗೆ ಕೇಳ್ತಾರೆ. ಪ್ರೊಟೆಕ್ಷನ್ ಬಗ್ಗೆ ಸುಮಾರು ಪ್ರಶ್ನೆಗಳು ಬರುತ್ತೆ. ಇನ್ನು ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ ಅಂತ ಹೇಳಿದ್ನಲ್ಲ, ಅದರಲ್ಲಿ ಆರೋಗ್ಯ ಶಿಕ್ಷಣ, ಆರೋಗ್ಯ ಮತ್ತು ರೋಗಕ್ಕೆ ಸಂಬಂಧಪಟ್ಟಂತೆ ಅದು ಹೇಗೆ ಹರಡುತ್ತೆ, ಏನು, ಮಾನಸಿಕ ಆರೋಗ್ಯ, ಸೈಕಾಲಜಿಲಿ ಇತ್ತಲ್ಲ ಆ ಥರ, ಆರೋಗ್ಯಕರ ಜೀವನಕ್ಕೆ ಆಹಾರ ಹೆಂಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಎಕ್ಸಾಮ್ನಲ್ಲಿ ನೀವು ಚೆನ್ನಾಗಿರಬೇಕು. 45 ದಿನ ಅಂತ ಟೆನ್ಷನ್ ತೊಗೊಂಡ್ರಿ, ಏನಾದರೂ ಒಂದು ಏರುತ್ತೆ, ಒಂದು BP ಏರುತ್ತೆ, ಇಲ್ಲ ಶುಗರ್ ಲೆವೆಲ್ ಡೌನ್ ಆಗುತ್ತೆ, ಇಲ್ಲ ಶುಗರ್ ಏರುತ್ತೆ, BP ಡೌನ್ ಆಗುತ್ತೆ. ದಯವಿಟ್ಟು ಆ ಥರ ಟೆನ್ಷನ್ ಮಾಡ್ಕೋಬೇಡಿ, ಬಿ ಕೇರ್ಫುಲ್, ನೀವು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಪೊಲೀಸಿಗೆ ಟ್ರೈ ಮಾಡ್ಬೇಕಾದ್ರೆ ನಾಳೆ ಫಿಸಿಕಲ್ ಫಿಟ್ನೆಸ್ ಎಕ್ಸಾಮ್ ಇದೆ ಅಂದಾಗ ನಾನು ಬಿಡಿದ್ದೆ, ಆರೋಗ್ಯ ಕೆಡಿಸ್ಕೊಂಡಿದ್ದೆ. ಇವತ್ತು ಅದಕ್ಕೆ ಮೇಸ್ಟ್ರಾಗಿದ್ದೀನಿ, ಪೊಲೀಸ್ ಆಗೋಕ್ಕಾಗಲಿಲ್ಲ. ಓಕೆ, ಹಂಗೆ ಮಾಡಬೇಡಿ. ಇನ್ನು ಸಂತಾನೋತ್ಪತ್ತಿ ಮತ್ತು ಆರೋಗ್ಯ, ಆತ್ಮವಿಶ್ವಾಸದ ಒಂದು ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಾಥಮಿಕ ಚಿಕಿತ್ಸೆ ಮತ್ತು ಸುರಕ್ಷತೆ, ದೈಹಿಕ ವ್ಯಾಯಾಮ, ಯೋಗ, ಪ್ರಾಣಾಯಾಮ, ಧ್ಯಾನ, ಇದರ ಬಗ್ಗೆ ನಾನು ತರಗತಿಗಳನ್ನು ಹೇಳ್ಕೊಡ್ತೀನಿ. ಇಫ್ ಪಾಸಿಬಲ್ ಇವತ್ತಿಂದನೇ ದೈಹಿಕ ಶಿಕ್ಷಣ ಅಥವಾ ಮೌಲ್ಯ ಶಿಕ್ಷಣದ ಬಗ್ಗೆ ನಾನು ಪಾಠಗಳನ್ನು ತಿಳಿಸ್ಕೊಡ್ತೀನಿ. ಓಕೆ, ಹೆಲ್ತ್ ಎಜುಕೇಷನ್. ಇನ್ನು ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸೇಮ್ ಅದೇ ರೀತಿಯಾದ ಒಂದು ಇಂಪಾರ್ಟೆಂಟ್ ಅಂಶಗಳು ನಿಮಗೆ ಬರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದ್ದಾವೆ. ಇದಿಷ್ಟು ಸ್ನೇಹಿತರೆ ನಿಮಗೆ ಈ ಪತ್ರಿಕೆ 1ಕ್ಕೆ ಇರುವಂಥ ಸಿಲೆಬಸ್. ನಾನು ಆದಷ್ಟು ಶಾರ್ಟ್ ಮಾಡೋಕ್ಕೆ ನೋಡಿದ್ದೀನಿ, ನಿಮ್ಮ ಸಮಯವನ್ನು ನಾನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು GKನಲ್ಲಿ, ಜನರಲ್ ನಾಲೆಡ್ಜಲ್ಲಿ ನಿಮಗೆ ಬುಕ್ಸ್ ಬಗ್ಗೆ ಮತ್ತು ಬೇಸಿಕ್ ಸೈನ್ಸ್ ಅದ್ರ ಬಗ್ಗೆ, ಹೆಲ್ತ್ ಆ್ಯಂಡ್ ಹೈಜಿನ್ನು, ಜೊತೆಗೆ ಕರ್ನಾಟಕ ಹಿಸ್ಟ್ರಿ, ಕಲ್ಚರ್, ನೀವೆಲ್ಲ ಯಾರು ಆರ್ಟ್ಸ್ ಓದ್ತಾ ಇದ್ದೀರಿ ಸಬ್ಜೆಕ್ಟು, ಅವ್ರಿಗೇನಿದೆ ಅವಶ್ಯಕತೆ ಇಲ್ಲ. ಆ ರೀತಿ ನೋಡಿ, ಇಲ್ಲಿ ಪೇಪರ್ 1ಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಜಿಯೋಗ್ರಫಿ ಕಾನ್ಸೆಪ್ಟ್ಗಳು ಕೂಡ ಕೇಳ್ತಾರೆ, ಇಂಡಿಯನ್ ಎಕಾನಮಿ ಬಗ್ಗೆ, ಅವಾರ್ಡ್ಸು, ಹಾನರ್ಸ್, ಪ್ರೈಸಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, ಫಾರಿನ್ ರಿಲೇಟೆಡ್ ಅಫೇರ್ಸು, ಈಗೇನು ಟ್ರಂಪ್ ಅವ್ರದ್ದು ಮತ್ತು ಇವೆಲ್ಲ ಯುದ್ಧಗಳು, ಜಾಗತಿಕ ವಿದ್ಯಮಾನಗಳು ನಡೀತಾ ಇದೆ, ಅದರ ಬಗ್ಗೆ ಕಂಪಲ್ಸರಿ ಕ್ವಶನ್ ಬರುತ್ತೆ. ಇನ್ನು GDP, ಭಾರತದ ಒಂದು ಏನಾದರೂ ಹೊಸ ಸ್ಕೀಮ್ಗಳಿದ್ದರೆ, ಕೇಂದ್ರ ಸರ್ಕಾರದ ಯೋಜನೆಗಳಿದ್ದರೆ, ಈಗೇನು ನಡೀತಾ ಇದೆ SIR, ಅದರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ವೋಟಿಂಗ್ ಕಾರ್ಡ್ ಪರಿಷ್ಕರಣೆ ಆಯಿತು, ಅವೆಲ್ಲ ನಿಮಗೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಫೇರ್ಸನ್ನು ಕೇಳ್ತಾರೆ. ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ಇಲ್ಲೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಇದು ಬಂದು ಜನರಲ್ ನಾಲೆಡ್ಜ್ ಸೆಕ್ಷನಲ್ಲಿ. ಇನ್ನು ಕರೆಂಟ್ ಅಫೇರ್ಸಲ್ಲಿ ನಾನು ಆಗಲೇ ಏನು ಹೇಳಿದಂಗೆ ಅವೆಲ್ಲವೂ ಕೂಡ ಇಲ್ಲೂ ಕೂಡ ಇನ್ಕ್ಲೂಡು ಆಗಿರ್ತವೆ. ರೈಲ್ವೆ ಬಗ್ಗೆ, ಏರ್ಪೋರ್ಟ್ ಬಗ್ಗೆ, ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕ್ಷಿಪ್ತ ನೋಟ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಯಾವ್ಯಾವ ನನ್ನ ಕಡೆಯಿಂದ ಸಾಧ್ಯ ಆಗುತ್ತೆ ಆ ಒಂದು ತರಗತಿಗಳನ್ನು, ಈ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಎರಡನ್ನೂ ಇನ್ಕ್ಲೂಡ್ ಮಾಡಿ ನಿಮಗೆ ತರಗತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ಹೇಗೆ ಅಂದರೆ ಮ್ಯಾಕ್ಸಿಮಮ್ ಮಿಕ್ಸ್ ಮಸಾಲೆ ಮಾಡೋಣ. 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇರೋವಂಥ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಗಳು, ಕಾನ್ಸೆಪ್ಟ್ಗಳು ನಿಮ್ಗೆ ಇಂಪಾರ್ಟೆಂಟ್ ಇದ್ದಾವೆ ಅದನ್ನು 1-2-3 ಕ್ಲಾಸ್ ಮಾಡಿ, ಆಮೇಲೆ 7th ಹೋಗೋದು, ಆಮೇಲೆ 8th ಹೋಗೋದು. ನಿಮಗೆಲ್ಲೋ ಒಂದು ಕಡೆ ಏನಾಗುತ್ತೆ, ಮರುಭೂಮಿಯಲ್ಲಿ OSS ಸಿಕ್ಕ ಹಾಗೆ ನಿಮ್ಮ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು
ಹಾಳು ಮಾಡದೇ ಇರೋ ಥರ ತರಗತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಇನ್ನೇನಾದರೂ ಮ್ಯಾಥಮೆಟಿಕ್ಸ್ ನೀವೇನೋ ಪ್ರಿಪೇರ್ ಆಗ್ತಾ ಇದ್ದಾರೆ ಪತ್ರಿಕೆ 1ಕ್ಕೆ ಅಥವಾ GPT-ಗೆ, ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ಗೆ ಒಂದು ಟೆಸ್ಟ್ ಸೀರೀಸ್ ಇದೆ, ಒಂದು ₹100 ಅದು. TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸನ್ನು ಡೌನ್ಲೋಡ್ ಮಾಡಿ ಆ ಕ್ವಶನ್ಸಿಗೆ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಮಲ್ಟಿಪಲ್ ಚಾಯ್ಸೇ ಕೊಟ್ಟಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಗೋ ಆ್ಯಂಡ್ ವಾಚ್ ಇಟ್. ಓಕೆ, ಧನ್ಯವಾದಗಳು. ಅಥವಾ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಡೌಟ್ ಇತ್ತು ಅಂದರೆ 8123441226 ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮಗೆ ಆ ಒಂದು ಆ್ಯಪ್ ಲಿಂಕ್ ಬರುತ್ತೆ, ಮಾಹಿತಿ ಕೂಡ ಬರುತ್ತೆ. ಓಕೆ, ಧನ್ಯವಾದ.